ವಿಜಯನಗರ ಜಿಲ್ಲೆಯಲ್ಲಿ ಚುರುಕು ಪಡೆದಿದೆ ಮಳೆ. ವಿಜಯನಗರ ಜಿಲ್ಲೆಯಾದ್ಯಂತ ನಿರಂತರ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ವಿಜಯನಗರ ಭಾಗದಲ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಹಲವು ಗ್ರಾಮಗಳ ಸಂಪರ್ಕದ ರಸ್ತೆಗಳು ಜಲಾವೃತವಾಗಿ ಹೋಗಿರುವಂತದ್ದು. ಹಳ್ಳ ಕೊಳ್ಳಗಳೆಲ್ಲ ಕೂಡ ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ತುಂಬಿ ಹರಿತಾ ಇವೆ. ಮತ್ತೊಮ್ಮೆ ತುಂಬಿ ಕೋಡಿ ಬಿದ್ದಿದೆ ಐತಿಹಾಸಿಕ ಕಮಲಾಪುರ ಕೆರೆ. ಕೆರೆ ಕೋಡಿ ಬಿದ್ದಿರುವಂತದ್ದು ಐತಿಹಾಸಿಕ ಕಮಲಾಪುರ ಕೆರೆ ಅಂತಾನೆ ಹೆಸರುವಾಸಿಯಾಗಿರುವಂತದ್ದು. ಸತತ ಎರಡನೇ ಬಾರಿಗೆ ತುಂಬಿ ಕೋಡಿ ಹರಿದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಕೆರೆ ಬಹಳ ಪ್ರಸಿದ್ಧವಾದಂತಹ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಈ ಕೆರೆ ಕೋಡಿ ಬಿದ್ದಿರೋದನ್ನ ಕಂಡು ಜನರು ಖುಷಿ ಪಟ್ಟಿದ್ದಾರೆ. ನದಿಗಳಿಗೆ, ಕೆರೆಗಳಿಗೆ, ಡ್ಯಾಮ್ಗಳಿಗೆ ಜೀವ ಕಳೆ ಬಂತು ಅಂದ್ರೆ ರೈತರಿಗೆ ಹಾಗೆ ಅಲ್ಲಿನ ಸುತ್ತಮುತ್ತದ ಭಾಗದ ಜನರಿಗೆ ಅಫ್ಕೋರ್ಸ್ ಖುಷಿ ಆಗೇ ಆಗುತ್ತೆ. ಒಂದಿಷ್ಟು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳೆಲ್ಲ ಕೂಡ ಜಲಾವೃತ ಆಗಿ ಹೋಗಿರುವಂತದ್ದು. ಹಾಗಾಗಿ ಈಗ ಐತಿಹಾಸಿಕ ಕಮಲಾಪುರ ಕೆರೆಯನ್ನ ಕಂಡು ಅಲ್ಲಿನ ಜನರು ಖುಷಿ ಪಟ್ಟಿದ್ದಾರೆ. ನೋಡಿ, ಪ್ರಮುಖವಾಗಿ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಕಮಲಾಪುರ ಕೆರೆ ಮಳೆಗಾಲದಲ್ಲೂ ಕೂಡ ತುಂಬಿತಿರ್ಲಿಲ್ಲ. ಸಾಕಷ್ಟು ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇತ್ತು. ಆದ್ರೆ ಈಗ 2 ಬಾರಿ ಕೋಡಿ ಬಿದ್ದಿದೆ. ರೈತರ ಮುಖದಲ್ಲಿ ಮಂದಹಾಸ ಮೂಡದೆ ಇನ್ನೇನ್ ಬೇಕು. ಕೆಲ ವರ್ಷಗಳಿಂದ ಸಮರ್ಪಕವಾಗಿ ಮಳೆ ಆಗ್ತಿರ್ಲಿಲ್ಲ. ಕೆರೆಯ ಸುತ್ತಮುತ್ತ ಅನೇಕ ರೀತಿಯ ಚಟುವಟಿಕೆಗಳು ನಡೀತಾ ಇತ್ತು. ಜಲಮೂಲಗಳ ಸಂಪರ್ಕ ಕಡಿತ ಆಗಿತ್ತು. ಹಾಗಾಗಿ ಈ ಕೆರೆ ತುಂಬುತ್ತಿರಲಿಲ್ಲ. ಸುಮಾರು 450 ಎಕರೆ ವಿಸ್ತೀರ್ಣದ ಕೆರೆ ಅಲ್ಲಲ್ಲೇ ಅತಿಕ್ರಮವಾಗಿತ್ತು. ಕೆಲವೊಂದಿಷ್ಟು ವಿಚಾರವಾಗಿ ಕೂಡ ದೊಡ್ಡ ಹೋರಾಟವನ್ನ ಕೂಡ ಮಾಡಲಾಗಿತ್ತು. ಸೊ ಅದಾದ ನಂತರವಾಗಿ ಈಗ ಮಳೆ ಆದಂತ ಹಿನ್ನೆಲೆ ಬಹಳ ಜೋರಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ಇಡೀ ಕೆರೆ 2 ಬಾರಿ ಕೋಡಿ ಬಿದ್ದಿರುವಂಥದ್ದು. ಇದರಿಂದ ಸುತ್ತಮುತ್ತಲ ಗ್ರಾಮದ ಜನರಿಗೆ, ಗ್ರಾಮಸ್ಥರಿಗೆ, ರೈತರಿಗೆ ಬಹಳ ಖುಷಿಯಾದಂತಹ ವಿಚಾರ. ನೋಡಿ, ರಸ್ತೆ ಸಂಪರ್ಕದ ಕಡಿತದ ವಿಚಾರವಾಗಿ ರಸ್ತೆ ಮೇಲೆಲ್ಲ ಕೂಡ ನೀರು. ಸೊ ಅದರ ಜೊತೆಗೆ ಈ ಬಿಳಿಕಲ್ಲು ಸಂರಕ್ಷಿತ ಅರಣ್ಯದಲ್ಲಿ ಹಿಂದೆ ಕೂಡ ಕೆಲವೊಂದಿಷ್ಟು ಜೈವಿಕ ಈಗ ಇರುವಂತದ್ದು ಅಟಲ್ ಬಿಹಾರಿ ವಾಜಪೇಯಿ ಜೈವಿಕ ಉದ್ಯಾನವನ ಅಸ್ತಿತ್ವದಲ್ಲಿದೆ ಅದ್ರ ಪಕ್ಕದಲ್ಲಿ. ಸೊ ಅಲ್ಲಿರುವಂತಹ ವನ್ಯಜೀವಿಗಳಿಗೆ ಈ ಕೆರೆಯಿಂದ ನೀರು ಕೂಡ ಸಿಗುತ್ತೆ ಕುಡಿಯೋದಕ್ಕೆ. ಆದ್ರೆ ಸುತ್ತಮುತ್ತ ಕೆಲವೊಂದಿಷ್ಟು ರೆಸಾರ್ಟ್ಗಳು ತಲೆ ಎತ್ತಿದ್ವು. ಹಾಗಾಗಿ ಆ ಅತಿಕ್ರಮ ಪ್ರವೇಶದ ವಿಚಾರವಾಗಿ ಹೋರಾಟ ನಡೆದಿತ್ತು. ನೀರು ಕೆರೆಯ ಮೂಲಗಳು, ನದಿಯ ಮೂಲಗಳು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸೊ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ನೀರು ಸರಿಯಾಗಿ ಕೆರೆಗೆ ಬರ್ತಾ ಇರಲಿಲ್ಲ ಅಂತ ರೈತರು ಕೂಡ ಗೋಳಾಡ್ತಾ ಇದ್ರು. ಅದಾದ ನಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ ಮೇಲೆ ಈಗ ಮಾನ್ಸೂನ್ ಅಂದ್ರೆ ಮುಂಗಾರು ಪ್ರವೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಚುರುಕು ಪಡೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕಮಲಾಪುರ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಜಿಲ್ಲೆಯಾದ್ಯಂತ ನಿರಂತರ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಜಂಬೂನಾಥ ಹಳ್ಳಿ ಪ್ರದೇಶದ ಬೆಳೆಗಳು ಜಲಾವೃತವಾಗಿವೆ. ಕಬ್ಬಿನ ಬೆಳೆಗೆ ಮಳೆ ನೀರು ನುಗ್ಗಿದೆ. ಐತಿಹಾಸಿಕ ರಾಯರ ಕೆರೆ ಪ್ರದೇಶದಲ್ಲಿರುವಂತಹ ಜಂಬೂನಾಥ ಹಳ್ಳಿ ಪ್ರದೇಶ ಇದು. ವಿಜಯನಗರದಲ್ಲಿ ನಿನ್ನೆ ತಡರಾತ್ರಿ ಸುರಿದಂತಹ ಮಳೆಗೆ ಬೆಳೆಗಳೆಲ್ಲ ಕೂಡ ಜಲಾವೃತವಾಗಿರುವಂತದ್ದು. ಐತಿಹಾಸಿಕ ರಾಯರ ಕೆರೆ ಪ್ರದೇಶದಲ್ಲಿರುವಂತಹ ಜಂಬುಹಳ್ಳಿ ನೂರಾರು ಎಕರೆ ಪ್ರದೇಶದಲ್ಲಿ ಕಬ್ಬು ಬೆಳೆಯನ್ನ ಬೆಳೆಯಲಾಗಿತ್ತು. ಇಡೀ ಕಬ್ಬು ಬೆಳೆ ಮಳೆ ನೀರಿನಿಂದ ತುಂಬಿಕೊಂಡು ಬಿಟ್ಟಿದೆ. ಜಿಲ್ಲೆಯಾದ್ಯಂತ ನಿರಂತರ ಮಳೆಯ ಅವಾಂತರ ಹೇಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇರಬಹುದು. ನೋಡಿ, ವಿಜಯನಗರದ ಜಂಬೂನಾಥ ಹಳ್ಳಿ ಇದು. ರಾತ್ರಿ ಮಳೆ ಸುರಿದಿದೆ. ಒಂದು ಬಾಳೆ ತೋಟವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಬ್ಬಿನ ಗದ್ದೆಯನ್ನ ಕೂಡ ಗಮನಿಸ್ತಾ ಇದ್ದೀರಾ. ನೋಡಿ, ಕಬ್ಬಿನ ಗದ್ದೆಯ ತುಂಬೆಲ್ಲ ಯಾವ ರೀತಿಯಾಗಿ ನೀರು ತುಂಬಿಕೊಂಡಿದೆ ಅಂತ. ರೈತರಿಗೆ ಒಂದಿಲ್ಲೊಂದು ಸಮಸ್ಯೆ. ಮಳೆ ಹೆಚ್ಚಾಗಿ ಬಂದರೂ ಕಷ್ಟ, ಮಳೆ ಕಡಿಮೆ ಬಂದರೂ ಕಷ್ಟ. ಈ ರೀತಿಯಾಗಿ ಮಳೆ ಬಂದು ನೀರು ನಿಂತ್ಕೊಂಡ್ರೆ ಬೆಳೆಗಳು ಕೊಳೆಯುತ್ತೆ. ಇನ್ನೊಂದು, ರೈತರಿಗೆ ಕೈಗೆ ಬಂದಿ ತುತ್ತು ಬಾಯಿಗೆ ಬರಲ್ಲ. ಎಷ್ಟೋ ಬೆಳೆಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತವೆ. ಈಗ ಆಗಿರುವಂತ ಪರಿಸ್ಥಿತಿ ನೋಡಿ, ಸುಮಾರು ಇಡೀ ಕೆರೆಯಂತಾಗಿ ಹೋಗ್ಬಿಟ್ಟಿದೆ. ಇಡೀ ಗದ್ದೆ ಎಲ್ಲ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತ ಕಬ್ಬು, ಬಾಳೆ ಎಲ್ಲವೂ ಕೂಡ ನೀರಿಗೆ ಹೋಮ ಆಗೋಗ್ಬಿಟ್ಟಿದೆ.
ಮಳೆ ನೀರಿನಿಂದ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ದಿನ, ಇನ್ನೂ 6 ದಿನಗಳ ಕಾಲ ಮಳೆ ಇದೆ. ವಿಜಯನಗರ ಸೇರಿ ಅಂದ್ರೆ ಉತ್ತರ ಕನ್ನಡ, ಕರಾವಳಿ ಭಾಗ, ಕೆಲವೊಂದಿಷ್ಟು ಭಾಗಕ್ಕೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಅತಿ ಹೆಚ್ಚಾಗಿ ಮಳೆ ಆಗುತ್ತೆ ಅನ್ನುವಂತ ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. 1 ಮಳೆ 2 ಮಳೆಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬಂದು ರೈತರು ಅಯ್ಯೋ ಅನ್ನುವಂತ ರೀತಿಯಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂತ ಪರಿಸ್ಥಿತಿ ಬಂದೊದಗಿದೆ. ಪರಿಹಾರದ ಮಾರ್ಗದ ವಿಚಾರವಾಗಿ ಸರ್ಕಾರ ಕೂಡ ಆದಷ್ಟು ಬೇಗ ಕೊಡೋದಿಲ್ಲ ಪರಿಹಾರವನ್ನ. ಅಳಿಸಿ ಕುಣಿಸಿ ಅವರನ್ನ ನಗಿಸಿ ಓಡಾಡಿಸಿನೇ ಕೊಡೋದು ಪರಿಹಾರವನ್ನ. ಆದ್ರೆ ಈಗ ಬೆಳೆಗಳೆಲ್ಲ ಕೂಡ ಜಲಾವೃತವಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ರೈತರು ಬೇಸರವನ್ನ, ಆತಂಕವನ್ನ ಹೊರ ಹಾಕಿದ್ದಾರೆ. ಎಸಿನ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಮಹಾಮಳೆಯ ಅಬ್ಬರ ಜೋರಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಯಾದಗಿರಿಯಲ್ಲಿ ವರ್ಣಾರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಸಾಲು ಸಾಲು ಅವಾಂತರವೇ ಸೃಷ್ಟಿಯಾಗಿದ್ದು ಯಾದಗಿರಿಯಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ. ತಡರಾತ್ರಿಯಿಂದ ಸುರಿದಂತಹ ಮಳೆಗೆ ಮನೆಗಳ ಮುಂದೆ ನೀರು ಸಂಗ್ರಹ ಆಗಿದೆ. ಗೋನಾಳ ಗ್ರಾಮದ ಹಲವು ಮನೆಗಳ ಮುಂಭಾಗದಲ್ಲಿ ಮಳೆ ನೀರು ಸಂಗ್ರಹ ಆಗಿದ್ದು, ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋನಾಳ ಗ್ರಾಮ ಇದು. ಕೆರೆಯಂತಾಗಿ ಹೋಗ್ಬಿಟ್ಟಿದೆ ಮನೆಯ ಮುಂಭಾಗದ ಆವರಣ. ಮನೆಯಿಂದ ಹೊರಗಡೆ ತೆರಳೋದಕ್ಕೆ ಜನರು ಸಂಕಷ್ಟವನ್ನ ಅನುಭವಿಸುವ ಪರಿಸ್ಥಿತಿ ಬಂದಿದ್ದು, ಮಳೆ ನೀರನ್ನ ಖಾಲಿ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಿದ್ದಾರೆ ಜನರು. ಮಳೆ ನೀರು ಹರಿದು ಹೋಗೋದಕ್ಕೆ ಸೂಕ್ತ ಚರಂಡಿ ಇಲ್ಲದಿದ್ದಕ್ಕೆ ಮನೆಯ ಮುಂಭಾಗಕ್ಕೆ ನೀರು ನುಗ್ಗಿಬಿಟ್ಟಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ, ಅವರ ನಿರ್ಲಕ್ಷ್ಯದ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಗಮನಿಸ್ತಾ ಇರಬಹುದು, ಅಲ್ಲಿರುವಂತಹ ಜನರು ಮನೆಯ ಮುಂದೆ ಅಂದ್ರೆ ಮನೆ ಬಾಗ್ಲ ಮುಂದೆ ನೀರು ತುಂಬಿಕೊಂತಿದೆ. ಅಕಸ್ಮಾತ್ ಅತಿ ಹೆಚ್ಚಾಗಿ ನೀರು ಜಾಸ್ತಿ ಆಯ್ತು ಅಂದ್ರೆ ಮನೆ ಒಳಗಡೆ ನೀರು ನುಗ್ಬಿಡುತ್ತೆ. ಹಾಗಾಗಿ ಮನೆಯ ಮುಂದೆ ನಿಂತಿರುವಂತ ನೀರನ್ನ ಎಲ್ಲರೂ ತೆಗೆದು ಹೊರ ಹಾಕ್ತಿದ್ದಾರೆ.